ಬೆನ್ನ ಹಿಂದೆ ಆ ಕಾಣ್ತಾ ಇರುವಂತಹ ಬೃಹತ್ ಗಾತ್ರದ ಗುಡ್ಡ, ಮರ ಗಿಡ, ಬೃಹತ್ ಗಾತ್ರದ ಮರಗಳು, ಗಿಡಗಳು, ಎಲ್ಲ ಕಲ್ಲು ಮಣ್ಣುಗಳ ಸಹಿತ ಈ ಗುಡ್ಡ ಜರಿದು ರಸ್ತೆಗೆ ಬಿದ್ದಿರುವಂಥದ್ದು. ಈಗ ನಮಗೆ ಆಚೀಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ಹಗ್ಗೆಲ್ಲ ಕಟ್ಟಿ ಸ್ಕೂಟಿ ಬೈಕೆಲ್ಲ ತಗೊಂಡು ಹೋದ್ರು ಆ ಕಡೆಗೆ. ಇನ್ನು ಹೀಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು. ಯಾವ ಟೈಮಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಸಮಸ್ಯೆ ಬಾಡಿಗೆ ಕೊಡ್ತಾನೆ ಪೂರ ಬಾಕಿ ಅದು ಪೂರ ಬಾಡಿಗೆ ಪೂರ ಜಾಸ್ತಿ ಆದನು ಮಾರ್ಗ ಸರಿ ಇದೆಯಂತೆ ಡಬ್ಬಲ್ ಖರ್ಚಿ ಪೂರ. ನಿಮ್ಮ ಮದುವೆ ಆಯ್ತಲ್ಲ? ಹಾಂ, ನಾದ ಸಮಸ್ಯೆ ಲಂಚಿಲೆ ತೋಪೇರು ಬಾರಿ ಮಸ್ತ್ ಕಷ್ಟ ಅಕ್ಲ ಅರ್ಧ ನಡತು ಹೊರಡತಿ ಸಂಘದ ಕಾಸು ಕಟ್ಟೋಡು ಬಿಸ್ಸೇತ ಫಸ್ಟ್ ಐತೆ ನಾವೀತ ಕಂತು ಕಟ್ಟೋಡು ಬಾರಿ ಬಂಗಾತನಗಳಿಗೆ ಬಿಸ್ಸೊಂಜಿ ಪಿದ ಐತು ನಾವು ಬೆಂದಿತ್ತಲ್ಲ ಕಟ್ಟೋಡು ಅತ್ತೆ ಹೆಂಗೆ ಬಾರಿ ಬಂಗಾತನಲ್ಲಿ ಬಿಸ್ಸೊಂಜಿ ಪಿದ ಹೋಗ್ಲೇಕನೇ ಅವನಂತ ಮಾರ್ಗೋದಲ್ಲಿ. ಅಂಚೆ ಬುಕ್ಕ ಒಂಬೇರೆ ಒಂಜಿ ಕಣ್ಣಲ ತೋರಿಸಿ ಅಂಚೆ ಒಂಬೇರೆಗೆ ಇತ್ತದಾಯ್ತು ಕೂಜಲ್ ದೈಪೋಡ ದಾದಲ್ಲ ಒಂಬೇರೆ ತಗೋಡ ಮರ್ದುಗಳೇ ತಗೋಡ ಒಂಬೇರೆನ ಅಲ್ಲೆಂತ ತಗೋರಲ್ಲ ಮೂಲೆ ಎಲ್ಲ ಸಾಧ್ಯ ಹೆಚ್ಚಿ ಅಂಚೆ ಒಂಬೇರೆ ನಿತ್ತೆ ಒಂಚಿಲ್ಲ ತಗೋಬಲ್ಲೆ ಕಲಿಜ್ಜೆ ಅಂಕಲ್ ಅಂಚ. ನಮಸ್ತೆ ವೀಕ್ಷಕರೇ, ನಿರಂತರವಾಗಿ 1 ವಾರಗಳ ಕಾಲ ಧಾರಾಕಾರವಾಗಿ ಅಬ್ಬರದಿಂದ ಸುರಿದ ಮಳೆಯ ಪ್ರತಾಪ ಒಂದಷ್ಟು ಕಡಿಮೆಯಾಗಿದೆ. ಆದರೆ ಆ ಮಳೆ ನಮ್ಮ ಸಮಾಜದಲ್ಲಿ ಬೀರಿರುವಂಥ ನಾಶ ನಷ್ಟದ ಪರಿಣಾಮ ಬಹಳ ಜೋರಾಗಿದೆ. ನಾನೀಗ ಇರುವಂಥದ್ದು ಬೆಳ್ಳಾರೆ ಮತ್ತು ಪೆರುವಾಜೆ ಗ್ರಾಮಗಳ ಗಡಿ ಪ್ರದೇಶದಲ್ಲಿ. ಇದು ಪೆರುವಾಜೆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಒಂದು ಊರು. ಮುಂಡಾಜೆ ಮಠತಡ್ಕ ಪರಿಸರದಲ್ಲಿದ್ದೇವೆ. ಕಳೆದ ವಾರ ಸುರಿದ ಧಾರಾಕಾರ ಮಳೆಯ ಸಂದರ್ಭದಲ್ಲಿ ಗುಡ್ಡವೊಂದು ಜರಿದು ರಸ್ತೆಗೆ ಬಿದ್ದು ಸುಮಾರು 70-75 ಮೀಟರ್ನಷ್ಟು ದೂರಕ್ಕೆ ಉದ್ದಕ್ಕೆ ಮಣ್ಣು ರಸ್ತೆಗೆ ಬಿದ್ದು ಆ ಭಾಗದ ಸುಮಾರು ಕುಟುಂಬಗಳು ರಸ್ತೆ ಸಂಪರ್ಕವನ್ನು ಕಡಿದುಕೊಂಡ ಒಂದು ಸ್ಥಿತಿ ಅದು ಕಳೆದ ವಾರ ನಡೆಯಿತು. ಅಲ್ಲಿಗೆ ತೆರಳುತ್ತಾ ಇದ್ದೇವೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಯ ಜನರ ಈಗಿನ ಪರಿಸ್ಥಿತಿ ಏನು, ಅವರು ಯಾವ ರೀತಿ ಬದುಕನ್ನು ನಡೆಸ್ತಾ ಇದ್ದಾರೆ ನೋಡೋಣ. ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಈಗಾಗಲೇ ಪೆರುವಾಜೆ ಗ್ರಾಮ ಪಂಚಾಯತ್ ಮತ್ತು ಪೊಲೀಸರು ಎರಡೂ ಇಲಾಖೆಗಳು ಕೂಡ ಒಂದಷ್ಟು ರಕ್ಷಣಾತ್ಮಕವಾದ ಮಾರ್ಗಗಳನ್ನು ಕಂಡುಹಿಡಿದಿದೆ. DK ಪೊಲೀಸ್ ಅಂದರೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ವತಿಯಿಂದ ಬ್ಯಾರಿಕೇಡನ್ನು ಇಲ್ಲಿ ಅಳವಡಿಸಲಾಗಿದೆ. ಅದೇ ರೀತಿಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪೆರುವಾಜೆ ಗ್ರಾಮ ಪಂಚಾಯತಿನಿಂದ ಅಪಾಯ ಭೂಕುಸಿತವಾದ್ದರಿಂದ ರಸ್ತೆ ಸಂಚಾರ ನಿಷೇಧಿಸಲಾಗಿದೆ, ಎಚ್ಚರಿಕೆ ಡೇಂಜರ್ ಎನ್ನುವ ಫಲಕವನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಅಂದರೆ ಈ ರಸ್ತೆ ಮುಂದಕ್ಕೆ ಹೋದರೆ ಅಲ್ಲಿ ಸಂಚಾರ, ಈ ಮಣ್ಣು ಬಿದ್ದ ಕಾರಣ ಸಂಚಾರ ಸಾಧ್ಯ ಆಗ್ತಾ ಇಲ್ಲ ಮತ್ತು ಯಾವುದೇ ಕ್ಷಣದಲ್ಲಿ ಅಪಾಯ ಸಂಭವಿಸುವ ಒಂದು ಸಂದರ್ಭ ಇದೆ. ಹಾಗಾಗಿ ಇಲ್ಲಿ ರಸ್ತೆ ಸಂಚಾರವನ್ನು ನಿಷೇಧಿಸಲಾಗಿದೆ. ಉಳಿದ ಪರಿಸ್ಥಿತಿಯನ್ನು ಅಲ್ಲಿಗೆ ಹೋಗಿ ನೋಡೋಣ. ವೀಕ್ಷಕರೇ, ಈ ರಸ್ತೆಯಲ್ಲಿ ಗುಡ್ಡ ಜರಿತ ಆಗಿರುವಂತಹ ಪ್ರದೇಶದಲ್ಲಿ ನಾವಿದ್ದೇವೆ. ತಾವು ಗಮನಿಸ್ತಾ ಇದ್ದೀರಿ, ನನ್ನ ಬೆನ್ನ ಹಿಂದೆ ಆ ಕಾಣ್ತಾ ಇರುವಂತಹ ಬೃಹತ್ ಗಾತ್ರದ ಗುಡ್ಡ ಅದು ಕಳೆದ ವಾರ ಸುರಿದಂಥ ಧಾರಾಕಾರ ಮಳೆಯ ಮಧ್ಯೆ ರಾತ್ರಿ ವೇಳೆ ಈ ರಸ್ತೆಗೆ, ಕಾಂಕ್ರೀಟ್ ರಸ್ತೆಗೆ ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಈ ಪ್ರದೇಶದಲ್ಲಿ ಸುಮಾರು 75 ಮೀಟರ್ಗಳಷ್ಟು ದೂರಕ್ಕೆ ಎಲ್ಲವೂ ಕೂಡ ಈ ಮರ ಗಿಡ, ಬೃಹತ್ ಗಾತ್ರದ ಮರಗಳು, ಗಿಡಗಳು, ಎಲ್ಲ ಕಲ್ಲು ಮಣ್ಣುಗಳ ಸಹಿತ ಈ ಗುಡ್ಡ ಜರಿದು ರಸ್ತೆಗೆ ಬಿದ್ದಿರುವಂಥದ್ದು. ಇಲ್ಲೊಂದು ರಸ್ತೆ ಇತ್ತು ಅಂತ ಯಾವುದೇ ಕುರುಹು ಕೂಡ ಇಲ್ಲದ ರೀತಿಯಲ್ಲಿ ಎಲ್ಲವೂ ಕೂಡ ಮರ ಗಿಡಗಳು ಎಲ್ಲವೂ ಕೂಡ ಈ ಒಂದು ರಸ್ತೆಯಾಗೆ ಪೂರ್ತಿಯಾಗಿ ತುಂಬಿಕೊಂಡಿರುವಂಥದ್ದನ್ನು ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದರಿಂದ ಆ ಕಡೆ ಒಂದಷ್ಟು ಮನೆಗಳಿದ್ದಾವೆ. ಅವರು ಈಗ ಇಲ್ಲಿ ಯಾವ ರೀತಿ ಬರ್ತಾ ಇದ್ದಾರೆ, ಶಾಲಾ ಮಕ್ಕಳನ್ನು ಹೇಗೆ ಶಾಲೆಗೆ ಕಳಿಸ್ತಾ ಇದ್ದಾರೆ, ವಾಹನಗಳು ಯಾವ ರೀತಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಹೋಗೋಣ. ಇದೀಗ ಅಪಾಯ ನಡೆದಂತಹ ಆ ಸ್ಥಳದಿಂದ ದಾಟಿ ಮತ್ತೊಂದು ಪಾರ್ಶ್ವಕ್ಕೆ, ಈ ರಸ್ತೆಯ ಮತ್ತೊಂದು ಪಾರ್ಶ್ವಕ್ಕೆ ಬಂದಿದ್ದೇವೆ. ಇಲ್ಲೂ ಕೂಡ ಪಂಚಾಯತ್ ವತಿಯಿಂದ ಒಂದು ಬ್ಯಾನರನ್ನು ಹಾಕಲಾಗಿದೆ. ಅಂದರೆ ಈ ಭಾಗದಿಂದ ಹೋಗುವಂತಹ ಪ್ರಯಾಣಿಕರಿಗೆ ಅಥವಾ ಸಂಚಾರ ನಡೆಸುವವರಿಗೆ. ತಾವು ಗಮನಿಸ್ತಾ ಇದ್ದೀರಿ, ಇದು ಕೆಳಗಡೆ ರಸ್ತೆ. ಈಗ ನಾವು ಬಂದಿರುವಂಥದ್ದು ಮೇಲ್ಗಡೆಯಿಂದ. ಒಂದು ಕಾಲ್ದಾರಿ ಮಾತ್ರ ಈಗ ಇದೆ. ಅಲ್ಲಿರುವಂಥ ಬಿದ್ದಿರುವಂಥ ಬೃಹತ್ ಗಾತ್ರದ ಮರಗಳನ್ನು ಕಡಿದು ತೆರವುಗೊಳಿಸುವ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೆಳಗೆ ರಸ್ತೆ ಇತ್ತು, ಕೆಳಗೆ ಈಗ ಪೂರ್ತಿ ಮಣ್ಣಿನಿಂದ ಮುಚ್ಚಿ ಹೋಗಿದೆ. ನಾವೀಗ ಕಾಲ್ದಾರಿಯಾಗಿ ಇಲ್ಲಿನ ಜನರಿಗೆ ತುಂಬ ಅನಿವಾರ್ಯವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥ ಒಂದು ಕಾಲುದಾರಿ ಮಾತ್ರ ಈಗ ಇರುವಂಥದ್ದು. ನೋಡೋಣ ಮುಂದೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ.
ಈ ಪೆರುವಾಜೆ ಗ್ರಾಮದ ಈ ಅಪಾಯ ನಡೆದಿರುವಂತಹ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಆ ಏನು ಘಟನೆ ನಡೆಯಿತು ಅದರ ಮತ್ತೊಂದು ಪಾರ್ಶ್ವಕ್ಕೆ ಬಂದಿದ್ದೇವೆ. ಇಲ್ಲಿ ಅನೇಕ ಅಲ್ಲಲ್ಲಿ ಬೆರಳೆಣಿಕೆಯ ಮನೆಗಳಿವೆ. ಅವರು ಇಲ್ಲಿ ವಾಹನಗಳು ಕೂಡ ಇಲ್ಲಿ ನಿಂತಿದೆ. ಅವರ ಈ ಮನೆಯವರ ವಾಹನಗಳು ಕೂಡ ಇಲ್ಲಿ ನಿಂತಿವೆ. ಅಂದರೆ ವಾಹನಗಳಿಗೆ ಆ ಕಡೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಡೆ ಹೊಳೆ ಬರೋದರಿಂದ ಈ ಕಡೆ ಕೂಡ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಈ ಪ್ರದೇಶದ ಒಂದು ಮನೆಯಲ್ಲಿದ್ದೇವೆ. ಈಗಾಗಲೇ ನಾನು ಉಲ್ಲೇಖಿಸಿದ ಹಾಗೆ ಈ ಹಿಂದೆ ನಾವು 2-3 ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಒಂದು ಮನೆಯಲ್ಲಿ ಅವರು ಕೆಲಸಕ್ಕೆ ಹೋಗಿದ್ದರು, ಮತ್ತೊಂದು ಈಗ ಅವರು ವಾಸ ಇಲ್ಲ, ಬೇರೆ ಕಡೆ ಇದ್ದಾರೆ. ಈ ಮನೆಯಲ್ಲಿ ಇದು ಯಾರ ಜಾಗ ಅಕ್ಕ? ಚಂದ್ರಶೇಖರ್ ಅಂತ ಲಾಯರ್ ಅಂತ ಹೇಳಿ ನೀವು ಸೋನಗಿರಿ ಟ್ಯಾಪಿಂಗ್ ಮಾಡ್ತಾ ಇದ್ರಾ? ಇಲ್ಲೇ ವಾಸ್ತವ್ಯ ನಿಮ್ಮದು ಇಲ್ಲಿ? ಇಲ್ಲೇ ಇರೋದು. ನಾವು ಇಲ್ಲಿಗೆ ಒಂದು 30 ವರ್ಷ ಆಯ್ತು ಹತ್ರ. ಹಾಗೆ ಮೌನ ಯಾವ ಪರಿಸ್ಥಿತಿ ಇದೆ? ಈಗ ನಮಗೆ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಏನಾದ್ರೆ ಸಾಮಾನು ತರಬೇಕಾದ್ರೆ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನೋ ಇನ್ನೂ ಜರದ್ರೆ ಇನ್ನು ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ನಮಗೆ. ನೆನ್ನೆ ಹಗ್ಗೆಲ್ಲ ಕಟ್ಟಿ ಸ್ಕೂಟಿ ಬೈಕ್ ಎಲ್ಲ ತಗೊಂಡು ಹೋದ್ರು ಆ ಕಡೆಗೆ. ಇನ್ನು ಹೀಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು. ಯಾವ ಟೈಮಲ್ಲಿ ಏನಾಗ್ತದೋ ಗೊತ್ತಿಲ್ಲ. ನಮಗೆ ಒಂದು ದಾರಿ ಅದನ್ನು ತೆಗಿಬೇಕು. ಹೇಗಾದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾಗಾದ್ರೆ ಬೇರೆ ಯಾವ ದಾರಿ ಇಲ್ಲ ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ. ಅದು ಒಂದೇ ದಾರಿ ಇರೋದು. ಸೌಖ್ಯ ಆದರೆ ಆಸ್ಪತ್ರೆಗೆ ಕೊಂಡೋಗುವಂಥ ವ್ಯವಸ್ಥೆ ಕೂಡ ಇಲ್ಲ ಅಲ್ಲ? ಇಲ್ಲ. ಈಗ ನಮ್ಮಲ್ಲಿ ಅವರಿಗೆ ಕಾಲಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ, ಕಟ್ ಹಾಕಿದ್ದಾರೆ. ಸ್ವಲ್ಪ ಕಾಲು ನೋವು ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಮಗಳ ಮನೆಯಲ್ಲಿದ್ದಾರೆ. ಈಗ ಆಸ್ಪತ್ರೆಗೆ ಹೋಗಿದ್ದಾರೆ ಪುತ್ತೂರಿಗೆ. ಹಾಗೆ ಈಗ ಎಂತ ಮಾಡೋದು? ಈ ಭಾಗದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಲ್ವಾ? ಸುಮಾರು ಮಕ್ಕಳಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಣ್ಣ. ಹಾಗೆ ವೀಕ್ಷಕರೇ, ಇಲ್ಲಿಯ ಪರಿಸ್ಥಿತಿಯನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ನಾನು ಮತ್ತೊಂದು ಮನೆಯಲ್ಲಿದ್ದೇವೆ, ಸುದ್ದಿ ಬಳಗ ಮತ್ತೊಂದು ಮನೆಯಲ್ಲಿದೆ. ಅಲ್ಲಿ ಅವರ ಕಷ್ಟವನ್ನು ಕೂಡ ಕೇಳೋಣ. ದಾರಿ ಇಲ್ಲದೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದ್ದಾನೆ ಪಣ್ಲೆಕ್ಕ ಇರಪುದಾರ ಕಮಲ ದಾದ ಸಮಸ್ಯೆ ಒಂದು ಸಮಸ್ಯೆ ಸಾಧಿಜ್ಜಿ ಮೂಲೆ ಹೋಯಿಂಟ್ ಎಂಗ್ಲೆಗ್ ಬಸ್ಸು ಟೈಮ್ ಪ್ರಕಾರ ತಿಕ್ಕುಜಿ ಕೆಲಸ ಓಪನಾಗ್ಲಿ ಅಂತ ಬುಕ್ಕ ದಾಯ್ತವಂಟ ಕಾಪೋಡು ಒಂದು ರಿಕ್ಷಾಡ್ ಓಪನ್ ಎಂಗ್ಲೆ ಕಾಪೋಡಲ್ಲ ಕಾತದು ಕೆಲಸ ಓಪನಾಗ್ಲೇದ ಅಲ್ಲ ಆಪುಜಿ ತಿಕ್ಕುಜಿ ಕೆಲಸ ಓಪಲಾಗನೆ ಜನ ಮೂಲೆ ಎಂಗ್ಲೆಗ್ ಒಂದು ಅನುಕೂಲ ಉಂಟು ಅತಿ ಅನುಕೂಲ ನಂಗೆ ಪೋಪುಲೆ ಕಾಪಾಡು ಹೊತ್ತೊಂದು ಅಲೆಜ್ಜಿ ಸೀದಾ ಪೋಪುನೇ ಖಾಸಗಿ ಜಾಗಟ್ ಅಂದೊಂದು ಬಟ್ಟಣ ಜಾಕೆಟ್ ಎಂಕ್ಲ ಪೋಪುನ ಅಟೆ ಮುಳ್ತು ಎಂಕ್ಲ ಜತ್ತನ ಆಡೆ ಮುಟ್ಲ ಇಲ್ಲಡೆ ಜಾಲ ಮುಟ್ಲೆ ತೋಟನೆ ಅಂಚೆ ಮೂಲೆ ಎಂಕ್ಲ ಸ್ವಂತ ಜಾಗೆ ಪಂಚಾಯತ್ದಾಗ ಮಲ್ತುಗೋರು ನಾನು ರಾಜು ಅಕ್ಕ ಅಂಚೆ ಇತ್ತ ಎಂಕ್ಲ ಇಟ್ಟೆ ಪೋಪುನ ಅವು ಇತ್ತ ಇಂಚಾಂಡು ಇತ್ತೆ ನಿಕ್ಲು ಬೆಳ್ಳಾರಿಗೆ ನೀವು ಓಡಾಡ ದಾದ ಮಲ್ತೊಳ್ಳಾರೆ ಇತ್ತ ಬಂಡ ಮೂಲೆ ನಾಪುನ ಮೂಲೆ ಪೋಪುನ ಇಸಾದಿರೆ ಮುಳ್ಳೆ ಎಂತಲ ಕಂದ ಅಲೆಜ್ಜಿ ಅದೇ. ವೀಕ್ಷಕರೇ, ನಾವು ಈ ಪ್ರದೇಶಕ್ಕೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿರುವಂಥದ್ದು ಹಲವು ವಾಹನಗಳು. ಅದರಲ್ಲಿ ಚತುಶ್ಚಕ್ರ ವಾಹನಗಳಿತ್ತು, ದ್ವಿಚಕ್ರ ವಾಹನಗಳಿತ್ತು, ತ್ರಿಚಕ್ರ ವಾಹನಗಳು ಎಲ್ಲವೂ ಕೂಡ ಇತ್ತು. ತಾವು ಈಗಲೂ ಗಮನಿಸ್ತಾ ಇದ್ದೀರಿ, ಹಲವು ಬೈಕ್ಗಳು ಇಲ್ಲಿವೆ. ಅಲ್ಲೊಂದು ಪಿಕಪ್ ಕೂಡ ಇದೆ. ನಮ್ಮೊಂದಿಗೆ ಇಲ್ಲಿಯ ನಿವಾಸಿಗಳಾಗಿರುವಂಥ ಇರಪುದಾರ್ ಲೋಕೇಶ್ ಒಂದು ಏರ್ನ ಗಾಡಿ ಲೊಕೇಶನ್ ಒಂದು ಪೂರ ಮುಲ್ಪದಾಗ್ಲಿನ ಗಾಡಿ ಮೂಲು ಮಧ್ಯಮೆ ಇತ್ತನ ಅಂಚ ಮಧ್ಯಮೆ ತಗ್ಲದ ಅಲ್ತೀರ ಅಲ್ಲಿ ಬರೆ ಜರಿನದೂತು ಮಧ್ಯಮೇನ ಬೇತದ ಇಕ್ಕಡು ಅಲ್ಪ ಹೊತ್ತು ಪೂರ ರೆಡಿ ಮಲ್ತ ಅಲ್ಪ ಮಧ್ಯಮೆ ಅಲ್ತೀರ ಅಂಚ ಎಂಕ್ಲಿನ ಗಾಡಿ ಅದಿಪ್ಪು ರಿಕ್ಷಾ ಬಾಡಿಗೆ ಹೋಗ್ಪೇರು ಒಂಜನ ವಾಪಸ್ ಲೋನ್ ಊರ ಮಲ್ತದೇರು ರಿಕ್ಷಾಗ ಅಂಟಾರ ನಾನು ಲೋನ್ ಊರ ಕಟ್ಟಡತೆ ಅಂಚ ರಿಕ್ಷಾ ಎಲ್ಲ ಉಂಡು ಇಲ್ಲ ಉಂಡು ಮೂಲೆ ಉಂಡು ಅಂಚಿ ಪೋಯರ ರಿಕ್ಷಾ ಊರ ಬತ್ತ ಆಪುಜಿ ಎಂಕ್ಲ ಅಲ್ಲೇ ಪೋಪುನಲ್ಲ ಸುದೆಟ್ಟು ನೀರು ಫುಲ್ ಆಂಟ್ ಎಂಕ್ಲ ಅಂಚಿ ಪೋಪು ಲೆಕ್ಕಲಿಜ್ಜಿ ಇಂಚಿ ಪೋಪು ಲೆಕ್ಕಲಿಜ್ಜಿ ಜೋರ್ ಬರ್ಸಾತ್ ಸುದ್ದೆ ಒಂದು ಗೌರಿ ಮೂಳೆ ಪಂಡ ದೇವಸ್ಥಾನ ಪೆರುವಾಜೆ ದೇವಸ್ಥಾನ ಮುಲ್ತಾತೆ ಒಂಜೇರ ಕಿಲೋಮೀಟರ್ ಆಪುನು ಮುಲ್ಪಾಡ್ದು ಪೋಪುನ ಸಾದಿ ಸರಿ ಇಜ್ಜೆ ನೀರು ಬತ್ತನ ಪೋಯರಾಪುಜಿ ಅಂಚ ಈ ಗಾಡಿ ಪೂರ ಇಂಚನೆ ಮೂಲೆ ಉಂಡು ಒಂಜಿ ವಾರ ಅಂಡೈತೆ ಒಂಜಿ ವಾರ ಒಂದು ಅಂಚ. ಈ ಪ್ರದೇಶದ ಮತ್ತೊಂದು ಮನೆಯಲ್ಲಿದ್ದೇವೆ. ಪ್ರತಿ ಮನೆಯದ್ದು ಕೂಡ ಒಂದೊಂದು ಕತೆ. ಇಲ್ಲಿಯ ಕತೆ ವಿಭಿನ್ನವಾಗಿರುವಂಥದ್ದು. ಒಂದು, ಇಲ್ಲಿ ಇವರ ಮನೆ ಮಗ ಒಂದು ಹೊಸ ರಿಕ್ಷಾವನ್ನು ಖರೀದಿಸಿದ್ದಾರೆ ಬದುಕನ್ನು ನಡೆಸಲಿಕ್ಕೆ ಬೇಕಾಗಿ. ಅದರ ಆದಾಯದಿಂದ ಅವರು ಬದುಕನ್ನು ಕಂಡುಕೊಳ್ಳಬೇಕಿತ್ತು. ಆದರೆ ಆ ಹೊಸ ರಿಕ್ಷಾ ಈಗ ಮನೆಯಲ್ಲೇ ಬಾಕಿಯಾಗುವಂಥ ಸ್ಥಿತಿ ಇದೆ. ಇನ್ನೊಂದು, ಈ ಮನೆಯ ಮಗಳಿಗೆ ವಿವಾಹ ಆಗಿತ್ತು. ವಿವಾಹದ ಸಂದರ್ಭದಲ್ಲಿ ಬಂದಿರುವಂಥ ಚೇರ್ ಇರ್ಬೋದು, ಅಲ್ಲಿ ಏನು ಶಾಮಿಯಾನ ಇರ್ಬೋದು, ಎಲ್ಲವೂ ಕೂಡ ಇಲ್ಲೇ ಬಾಕಿ ಆಗಿರುವಂಥದ್ದು. ಯಾಕೆಂದರೆ ಇಲ್ಲಿ ರಸ್ತೆ ಸಂಪರ್ಕ ಅಂದರೆ ವಾಹನಕ್ಕೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಅದೆಲ್ಲವೂ ಕೂಡ ಇಲ್ಲೇ ಇದೆ. ಮನೆಯವರ ಹತ್ರ ಕೇಳೋಣ. ಅಣ್ಣ ಇರಪುದಾರು ಇಜಿನಂದು ಪಳ್ಳೆ ದಾದ ಸಮಸ್ಯೆ ಬಾಡಿಗೆ ಕೊಣತನ ಪೂರ ಬಾಕಿ ಅದನ್ನು ಪೂರ ಬಾಡಿಗೆ ಪೂರ ಜಾಸ್ತಿ ಅದನ್ನು ಮಾರ್ಗ ಸರಿ ಇಜ್ಜಂತೆ ಅಂಚ ಪ್ರಾದೀಪನ ಪೂರ ಮದಿಮೆ ಪ್ರಾಣಿ 18ನೇ ತಾರೀಕು ಕರಿನಿಂದ ಅಂಚ ಪುರಾತ್ ಡಬ್ಬಲ್ ಖರ್ಚಿ ಪೂರ 100 ರೂಪಾಯಿ ತಡೆ 200 ಇಂಚ ಪುರ ಆತನು
ಇತ್ತೆ ಬೆಳ್ಳಾರಿಗೆ ವಿನಿ ಪೋಪುಂಡ ಪೆರುವಾಜೆಗೆ ಬೆಳ್ಳಾರಿಗೆ ಪೋಂಡ ಗುಡ್ಡದ ಮೇಲ್ಟೆ ನಡ್ತಂದು ಹೋಗ್ನಂಗಲ್ಲ ಜೋಕುಳ ತೆಂಗಲ ಗುಡ್ಡ ನಡಪ ಒಂದು ಬುಲ್ಪು ಬುಡು ತೋರ್ಪನ ಬುಲ್ಪು ಬೈಯಾಗ ಹೋಗೋದು ಡೆಂದು ತೋರ್ಪನ ದುಂಬು ದಾದಡಿ ಪೋಂದು ರಿಸ ಬಾಡಿಕೆ ಅಂತ ಹಿಂಗಲ್ಲ ಬುಲ್ಪು ಬೇಡ ಅಗ್ಲೆಂದು ಹೋಗಿದ್ರಿ ಓಡೆಗೆ ಶಾಲೆ ಹೋಗ್ಬೇರೆ ಒರಿ ಬೆಳ್ಳಾರಿ KPS ಒರಿ ಪೆರುವಾಜಿ ಪೆರುವಾಜಿ ಅಲ್ಲಿ ಮುಲ್ಲಂಕ ತೋಟ ದಾಟಾತು ಲೆಂದು ಅಲ್ಲಿ ಬಿಡು ತೋರ್ಪನ ಬೈಯಾಗ ಲೆಂದು ತೋರ್ಪನ ಬಾರಿ ಬಂಗಾತ ಫುಲ್ ಆಪುನ ತೋಟಾಡು ಯಾನ ಪುತ್ತೂಡು ಪಾಡಿನಾಡು ಜೋಕ್ಲೆಲ್ಲ ಮೂಲ ಶಾಲೆ ಮಾಡ್ತಾನ ಈ ಸರಿ ತಿಂಚಾಂಡು ಕಲ್ಲೆ ಪೋಪುನ ರೋಡ್ ಉಟ್ಲ ಫುಲ್ಲು ಬರೆ ಬರ ಜರಿ ಒಂದಿಪ್ಪುನು ಮರ ಅಲ್ಲ ಮೊರಡಿ ಕೋಡೆನ ತಂಗಡಿ ಬಣ್ಣಗಳೆಲ್ಲ ಒಂಜಿ ಮರ ಬೂರ್ನಿಗೆ ಅಂಚೆ ಸುಮಾರು ಸಮಸ್ಯೆ ಆಯ್ತು ಮುಳ್ಪದ ಅಂಚ ರೂಪಕ್ಕ ನಿಮ್ಮ ಮದುವೆ ಆಯ್ತಲ್ಲ ಹಾಂ ದಾದ ಸಮಸ್ಯೆ ಸಮಸ್ಯೆ ಲಂಚಿ ಲೆತೋಪೇರು ಬಾರಿ ಮಸ್ತ್ ಕಷ್ಟ ಅಕ್ಲ ಅರ್ಧ ರೇಂಜ್ ನಡತ ಹೊರಡತಿ ಇಂಕ್ಲ ಲಂಚನ ಪೇಟೆರ ಹೊರ ಗೊತ್ತುಜ್ಜಿ ಓಡೆಗೆ ಮದಿಮೇನ ಸಾಲ್ಮಾರ ಕೆರೆಮಲೆ ಮದುವೆ ದುಂಬು ಈ ಘಟನೆ ಆಯ್ನಾತ ಅಂದು ಮದಿಮೆ ಐನೂರು ದುಃಖ ಮೊರನಿನೆಲ್ಲ ಪೆರೋಜಿಲ್ಲ ತರ್ತೀನಿ ನಾನು ಅಲ್ಲೇ ಫುಲ್ ಕೆಸರು ತೋಟಡೆ ಫುಲ್ ಬಾರಿ ಕಷ್ಟ ಬನ್ನ ಬರಿಯಾರ ಫುಲ್ ನೀರ್ಲ ಇತ್ತನು ಸುದೇಟ್ ಅಂಚ ಐನದು ಬೇಕು ಒಂಜಿ ಮುಲ ರೋಡ್ ಗಾಡಿ ಒಪ್ಪಲೆ ಕಮಂಟ್ ಸುಲಭ ಗಾಡಿ ಪಾಸ್ ಸಂಗೋದ ಕಾಸು ಕಟ್ಟೋಡು ಬಿಸ್ಸೇತ ಫಸ್ಟ್ ಐತೆ ನಾವೇತ ಕಂತು ಕಟ್ಟೋಡು ಬಾರಿ ಬಂಗಾತನೆಗಳಿಗೆ ಇಸ್ಸೊಂಜಿ ಪಿದ ಐತನ ಬೆಂದು ತಲ್ಲ ಕಟ್ಟೋಡತ್ತೆ ಎಂಗ್ಳು ಬಾರಿ ಬಂಗಾತನಂದು ಇಸ್ಸೊಂಜಿ ಪಿದ ಹೋಪ್ಲೇಕನೆ ಅವಡಂತ ಮಾರ್ಗಗಳಿಗೆ ಚಿಲ ಜೋಕ್ಲ ಸಮಸ್ಯೆ ಇದ್ದು ಎಂಕೆಲ್ಲ ಸಮಸ್ಯೆ ಅಂತ ಕಡಿಮೆ ಆಗ್ಬೋದು. ಪ್ರಿಯ ವೀಕ್ಷಕರೇ, ಗುಡ್ಡ ಜರಿತ ಒಂದು ಘಟನೆ ನಡೆದಿರುವಂಥ ಈ ಪ್ರದೇಶದಲ್ಲಿದ್ದೇವೆ. ಅದಕ್ಕಿಂತ ಈ ಕಡೆ ಸುಮಾರು 20ಕ್ಕಿಂತಲೂ ಅಧಿಕ ಮನೆಗಳಿದ್ದಾವೆ. ಇದರಲ್ಲಿ ಬಹುತೇಕರು ಪರಿಶಿಷ್ಟ ಜಾತಿ ಸಮುದಾಯದವರು. ದಿನನಿತ್ಯಕ್ಕಾಗಿ ಅವರು ದುಡಿಮೆಯನ್ನು ಮಾಡಿ ಬದುಕನ್ನು ಕಂಡುಕೊಳ್ತಾ ಇರುವಂಥವರು. ಆದರೆ ಈಗ ಎಲ್ಲದಕ್ಕೂ ಕೂಡ ಅವರ ಶಿಕ್ಷಣ ಇರ್ಬೋದು, ಬದುಕಿರ್ಬೋದು, ಎಲ್ಲದಕ್ಕೂ ಕೂಡ ಈಗ ಈ ಒಂದು ಘಟನೆ ಅದು ಘಾಸಿಯನ್ನು ಮಾಡಿದೆ, ಅಡ್ಡಿಯನ್ನು ಮಾಡಿದೆ. ತುಂಬ ವಾಹನಗಳು ಈ ಭಾಗದಲ್ಲಿ ಬಾಕಿಯಾಗಿರುವಂಥದ್ದು, ಶಾಲಾ ಮಕ್ಕಳಿಗೆ ಸರಿಯಾಗಿ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲದಿರುವಂಥದ್ದು. ಇಲ್ಲಿನ ನೆಹಕ ನಿವಾಸಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅಣ್ಣ ಇರಲ್ಲ ಪುತ್ರ ಬರೀ ಸುಂದರ ಪಳ್ಳೆ ನಿಕ್ಲ ಸಮಸ್ಯೆ ಎಂಕ್ಲ ಸಮಸ್ಯೆ ಉಂಟ ಇಂಕ್ಲೆ ಕೆಲಸ ಪೂರ ಪಾರ ಬೋಡ ತುಂದಿ ರೋಡ್ ಬೋಡಾಪುಡು ಎಂಕ್ಲೆ ಒಯ್ಕಲ್ ಕೊಂಡಾರಾಪುಜಿ ಅಂಚ ಐನರ್ ತಾತು ಬೊಕ ಶಾಲೆ ಜೋಕ್ಲೆಗ್ಲ ಅಂಚನೆ ಸುಮಾರು ಕಷ್ಟ ಆಗುಂದುಂಡು ಶಾಲೆ ಪಾರ ರಿಕ್ಷಾ ಬಿಡೋ ಒಂದಿತ್ತ ಅಂಚ ಐನರ್ ತಾತು ರಿಕ್ಷಾ ಪೋಪುಲೆಕ್ಕಿಜ್ಜಿ ರೋಡ್ ಬ್ಲಾಕ್ ಆತು ಅಂಚ ಇರಬೋದರ ಎನ್ನ ಬುದಾರ್ ತಂಗುನಿಂದ ಪಳ್ಳೆ ಎಂಕ್ಲೆ ಪಾರ ಸಾಧಿತವರು ದಾಲ ಪಾರ ಮುಲ ಗೊತ್ತಿಜ್ಜಿ ಎಂಕ್ಲೆ ಬಾರಿ ಬಂಗ ಆತಂಡು ಪಾರತ್ತ ದಾಯ್ತಾಳ ಪರ್ಲೋಪ ಇದ್ದಿ ಕೆಲಸ ಓಪನ್ ಆಗಲಿಲ್ಲ ಬಂಗಾನೆ. ಸರಿ, ನಿಮ್ಮ ಹೆಸರು? ಯಕ್ಷಿತಾ. ಶಾಲೆ ಹೋಗ್ತಾ ಇದ್ರೆ ಕಾಲೇಜಿಗೆ ಹೋಗ್ತಾ ಇದ್ರೆ ಯಾವ ಕ್ಲಾಸು? ಫಸ್ಟ್ ಪಿ. ಈಗ ಬೆಳ್ಳಾರಿವರೆಗೆ ನಡ್ಕೊಂಡೇ ಹೋಗ್ಬೇಕಂತಲ್ಲ, ಮೊದಲಾದರೆ ರಿಕ್ಷಾದಲ್ಲಿ ಎಲ್ಲ ಹೋಗ್ತಾ ಇದ್ರಿ. ಕೆಲಸ ಬಾರನೆ ತೊಂದರೆ ಎಂಕ್ಲ ಅಂಚಿಗೆ ಕೆಲಸ ಉಪ್ನ ಇತ ಬರೆ ಪುರ ಜರಿನ ಇರ್ತಾರೆ ಮೂಲೆಂಚ ಪೆರುವಾಜೆಗಾದು ಸುತ್ತಾದು ಬೂಡು ಅವಳ ಬರ್ಸ ಬತ್ತಂಡ ಅವಳ ಪಾರಾಪುಜಿ ನೀರು ಎರ್ಕದು ಅಂಚಾರ್ದಾರ ಜೋಕ್ಲೆಗ್ಲ ಬಂಗ ಎಂಕ್ಲೆಗ್ಲ ಬಂಗನೆ ಇಲ್ಲಾಗ ಸಾಮಾನು ಪುರ ಕೊಂಡ್ರದಾತ ಮುಲ್ಪಾರ ಸಾಮಾನು ಇಂಚನೆ ತುಂಬಂತೆ ಬರೋಡಾಪನ ಎಂಕ್ಲೆಗೆ ಇತ್ತೆ ಅಂಚೈನ ಇಜ್ಜಂಡ ಗಾಡಿ ಎಂಕಲ ಈಡ ಮುಟ್ಟ ರಿಕ್ಷಾಡು ಬರೋಂದಿತ್ತ ಇತ್ತ ಐನರ್ ತುಂಬಂತೆ ಅಲ್ಪಾರ್ದು ಬೆಳ್ಳಾರಿ ಇರ್ತು ಬರೋಡು ಕಮ್ಮಿ ಅಂಡ್ಲ ಒಂಜಿ ಗಂಟೆ ಉಂಡು ಅಂಚಿರ್ದು ಇಂಚಿ ನಡಪ್ಪೇರ ಅಂಚೆ ಬೊಕ್ಕ ಒಂಬೇರೆ ಒಂಜಿ ಕಣ್ಣಲ ತೋಚಿಜಿ ಅಂಚೆ ಒಂಬೇರೆಗೆ ಇತ್ತದಾಯ್ತ ಕೂಜಲ್ ದೆಪ್ಪೋಡ ಅತ್ತ ದಾದಲ್ಲ ಒಂಬೇರೆ ಲೇತೋಡ ಮರ್ದುಗಳೇತೋಡ ಒಂಬೇರೆನ ಅಲ್ಲೆಂತ ಲೇತೋ ಇರಲ್ಲ ಮೂಲೆ ಎಲ್ಲ ಸಾಧ್ಯ ಅಜ್ಜಿ ಅಂಚೆ ಒಂಬೇರೆ ನಿತ್ತೆ ಒಂಚಿ ಲೇತೋ ಲೆಕ್ಕಲ ಇಜ್ಜೆ ಅಂಕ್ಲ ಅಂಚ ಪುದರಂಚ ಪುದರ ಪುಟ್ಟ ಪುಟ್ಟ ಅಂಚ ಪೂರ ಬಂಗನೆ ಮುಳಿತ ಒಂಜಿ ಬರೆದಾದ ಅಂದು ಆತಿಜಿ ನಾಲ್ ಇಂಚ ಏಪದೆ ಅಂಚ ಅಪ್ಪ ಅಪ್ಪ ಹುಷಾರಿ ಜಂದ ಕಾರ್ ಪೂರ ಬಾಪುನಾರೆಗ ದಾಲಾಯ್ಕ ಮರ್ದ ಲೇತ ಓಡ ಅಂಟ್ಲ ಬೇರೆನ ಎಂಚ ರಿಕ್ಷಾ ಊರ ಲೇತ ಇತ್ತನ ನಡತ್ತೊಂದು ಓಡು ಅಂಟ್ಲ ಬೇರೆನ ಲೇತ ಒಂದು ಅಲ್ಲೇ ನಡತ್ತು ಬೋಪುನಂಚಿನ ಪರಿಸ್ಥಿತಿಯಲ್ಲಿ ಇಜ್ಜಿ. ಬಹುಶಃ ಪರಿಸ್ಥಿತಿ ಎಷ್ಟು ಭಯಾನಕ ಆಗಿದೆ ಅಂತಂದರೆ ತಾವು ಕೂಡ ಗಮನಿಸಬಹುದು. ಈಗ ಈ ಮನೆಗಳಲ್ಲಿ ಈ 25 ಮನೆಗಳಲ್ಲಿ ಯಾರಿಗಾದ್ರೂ ಅವಸೋಕ ಆದರೆ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಇಲ್ಲ. ಯಾಕಂದರೆ ಒಂದು ಅವರನ್ನು ಅಲ್ಲಿಯವರೆಗೆ ಹೊತ್ತೊಯ್ಯಬೇಕು, ಇಲ್ಲದೇ ಇದ್ದರೆ ವೆಹಿಕಲ್ ಯಾವುದು ಕೂಡ ಬರೋದಿಲ್ಲ. ಹಾಗಾಗಿ ಅಸೌಖ್ಯ ಈಗಾಗಲೇ ಅವರು ಹೇಳ್ತಾ ಇದ್ರು, ಇಲ್ಲಿ ಅಸೌಖ್ಯ ಬಾಧಿಸೋರು ಕೂಡ ಇದ್ದಾರೆ ಕೆಲವರು. ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಿಕ್ಕೆ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಅವರ ನೋವುಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಆಡಳಿತ ಇದನ್ನು ಗಮನಿಸಬೇಕು ಖಂಡಿತವಾಗಿಯೂ. ಯಾಕಂದರೆ ಗೊತ್ತಿದೆ, ದೊಡ್ಡದಾದ ಗುಡ್ಡ ಜರಿತ ಆಗಿರುವಂಥದ್ದು ಅಷ್ಟು ಸುಲಭ ಅಲ್ಲ ಅದು ತೆಗೆಯುವಂಥದ್ದು. ಆದರೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಇಲ್ಲಿನ ಜನರಿಗೆ ಮತ್ತು ಈ ಬೆಳ್ಳಾರೆಯ ಪೆರುವಾಜೆಯ ಸಂಪರ್ಕವನ್ನು ಮಾಡಲಿಕ್ಕೆ ನಮ್ಮ ಆಡಳಿತ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎನ್ನುವುದು ನಮ್ಮ ಒತ್ತಾಯ ಕೂಡ.
ಈಗ ಈ ಪ್ರದೇಶದ ಜನ ಬಳಸ್ತಾ ಇರುವಂಥ ಒಂದು ರಸ್ತೆ, ಕಿರಿದಾದ ರಸ್ತೆ ಇದು. ಅಂದರೆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಅಥವಾ ದಿನನಿತ್ಯ ಇವರ ವ್ಯವಹಾರಕ್ಕಾಗಿ ಬೆಳ್ಳಾರಿಗೆ ಹೋಗಲಿಕ್ಕೆಲ್ಲ ಈ ದಾರಿಯನ್ನು ಮೊದಲು ಒಂದಷ್ಟು ಜನ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹೋಗ್ತಾಯಿದ್ರು. ಇದು ಖಾಸಗಿ ಜಾಗ, ದಿವಂಗತ ಮಠದರ್ಕ ಕೇಶವ ಭಟ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಜಾಗ ಇದು. ಮೊದಲು ಕೆಲಸದವರು, ಕೆಲಸಕ್ಕೆ ಕೂಲಿ ಕಾರ್ಮಿಕರೆಲ್ಲ ಇದನ್ನು ಬಳಸ್ತಾ ಇದ್ದರು. ಆದರೆ ಈಗ ಶಾಲೆಗೆ ಹೋಗಲಿಕ್ಕೆ ಇರ್ಬೋದು, ಬೆಳ್ಳಾರಿಗೆ ಸಂಪರ್ಕಕ್ಕೆ ಇರ್ಬೋದು, ಪೆರುವಾಜೆಗೆ ಸಂಪರ್ಕಕ್ಕೆ ಇರ್ಬೋದು, ಅದಕ್ಕೆಲ್ಲ ಇದನ್ನು ಬಳಸ್ತಾರೆ. ಆದರೆ ಈ ರಸ್ತೆ ತುಂಬ ಕಿರಿದಾಗಿದೆ, ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ತುಂಬ ಕಷ್ಟ ಅಲ್ಲ? ತುಂಬ ಕಷ್ಟ ಇದು. ಇಲ್ಲಿ ಹೋಗ್ಲಿಕ್ಕೆ ಅಂದರೆ ತುಂಬ ಕಷ್ಟ. ಬಟ್ ಇಲ್ಲಿ ಮಳೆ ಏನಾದರೂ ಬಂದರೆ ನಮಗೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಒಯ್ಗೆ ಅಲ್ಲಿ ನೋಡಿ, ಎಲ್ಲ ಅಲ್ಲಿ ಒಯ್ಗೆ ಉಂಟು. ಇಲ್ಲಿ ಫುಲ್ಲು ನೀರು. ನನ್ನ ಎಡಪಾರ್ಶ್ವದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇದು ಗೌರಿ ಹೊಳೆ, ಬೆಳ್ಳಾರಿಯಿಂದ ಬರುವಂಥ ಗೌರಿ ಹೊಳೆ ಒಂದು ಹರಿಯುವಂಥ ಈ ಹೊಳೆ ಏನಿದೆ, ಅಲ್ಲೂ ಕೂಡ ಮಳೆ ಬಂದರೆ ಅದು ಜಲಾವೃತಗೊಳ್ತದೆ. ಈ ಕಡೆ ಬರ್ತದೆ, ಹೊಯ್ಗೆ ಬರ್ತದೆ, ಇಲ್ಲಿಯವರೆಗೆ ಜಲಾವೃತಗೊಂಡ್ರೆ ಈ ಮಾರ್ಗ ಕೂಡ ಅದರಲ್ಲಿ ನಿಮಗೆ ಸಂಚರಿಸಲಿಕ್ಕೆ ಆಗೋದಿಲ್ಲ. ನಾವು ಇದ್ದಲ್ಲಿ ಇರಬೇಕಷ್ಟೇ, ಆಚೆಗೆ ಇಲ್ಲ ಈಚೆಗೆ ಇಲ್ಲ, ಹಾಗೆ ಆಗ್ತದೆ. ಒಂದು ರೀತಿಯಲ್ಲಿ ದ್ವೀಪದಂತಹ ಸ್ಥಿತಿ ಉಂಟಾಗ್ತದೆ ಇವರಿಗೆ ಮಳೆ ಬಂದರೆ. ಈ ಪ್ರದೇಶದ ನಿವಾಸಿಗಳು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಮದುವೆ ಮನೆಯ ಉಲ್ಲೇಖವನ್ನು ಮಾಡಿದರು. ಆ ಮನೆಯಲ್ಲಿದ್ದೇವೆ, ಎಲ್ಲವೂ ನಿರೀಕ್ಷೆಯಂತೆ ಆಗಿರ್ತಿದ್ರೆ ಇಲ್ಲಿ ಈ ಕ್ಷಣದಲ್ಲಿ ಮದುವೆ ನೆರವೇರಬೇಕಿತ್ತು. ಮಧ್ಯಾಹ್ನದ ಊಟದ ಹೊತ್ತು ಸಂಭ್ರಮದಿಂದ ಈ ಮನೆ ಇರಬೇಕಿತ್ತು. ಈಗಾಗಲೇ ಚಪ್ಪರ ಎಲ್ಲ ಹಾಕಿ ಮದುವೆ ಮನೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಆದರೆ ಮೊನ್ನೆ ನಡೆದಂಥ ಈ ದುರಂತದ ಕಾರಣದಿಂದ ಈ ಮದುವೆ ಮನೆಯ ಆ ಲೊಕೇಶನ್ ಅವರು ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅವರು ಮದುವೆಯನ್ನು ಇಟ್ಟುಕೊಂಡಿದ್ದಾರೆ. ಇದೆಲ್ಲವೂ ಆಗಿರುವಂಥದ್ದು ಆ ಘಟನೆಯಿಂದಾಗಿ. ಒಂದು ಏರ್ನ ಇಲ್ಲಣ್ಣ ಅಂಗಾರೆ ಬಂಡ ಒಂಜಿ ಇಲ್ಲುಂದು ಅರೆ ನಾ ರಡ್ಡು ಜೋಕ್ಲೆಲ್ಲ ಮುಳ್ಳು ಮದಿಮೆ ಅಂದಿತ್ತನು ರಡ್ಡು ಜೋಕ್ಲು ಅಂಚ ರಡ್ಡೆಗಳ ಒಟ್ಟಿಗೆ ಮದಿಮೆ ಇತ್ತನ ಅಂಚ ಅಂದು ಇಲ್ಲಲ್ಲ ಅಂದು ಇನ್ನಿ ಅಂದು ಇಲ್ಲಲ್ಲ ಅಪಣ ಇತ್ತನ ಈ ಬರಜ ಏನ್ ಇರ್ತಾರ ಅಗ್ಲು ಬೇತೆ ಇಲ್ಲ ನೋಲ್ತೇರು ಈ ಸಮಸ್ಯೆ ಇರ್ತಾರ ಅಂಚ ಪೂರ ರೆಡಿ ಮಾಡ್ತೇರೆ ಅಂದು ವೀಕ್ಷಕರೇ, ಈಗಾಗಲೇ ಈ ಒಂದು ದುರಂತ ನಡೆದಿರುವಂತಹ ಪ್ರದೇಶಗಳನ್ನು ಮತ್ತು ಅಲ್ಲಿಯ ಪ್ರದೇಶವಾಸಿಗಳನ್ನು, ಅವರ ಮಾತುಗಳನ್ನೆಲ್ಲ ಕೂಡ ಕೇಳಿದ್ದೇವೆ. ನಮ್ಮೊಂದಿಗೆ ಈಗ ಪೆರುವಾಜೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರುವಂತಹ ಜಗನ್ನಾಥ ಪೂಜಾರಿ ಮುಕ್ಕೂರು ಅವರಿದ್ದಾರೆ. ಜಗನ್ನ, ಬಹುಶಃ ನಾವು ಕೂಡ ಆ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಬಹುಶಃ ತುಂಬ ಘೋರವಾದ ಒಂದು ಭಯಾನಕವಾದಂತಹ ಒಂದು ಅವಘಡ ಅಲ್ಲಿ ಆಗಿರುವಂಥದ್ದು. ಬಹುಶಃ ನಿಮಗೆ ಪಂಚಾಯತ್ ಮಟ್ಟದಲ್ಲಿ ಇದನ್ನು ಎಷ್ಟು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಅದು ಒಂದು ಪಂಚಾಯತ್ನ ಒಂದು ಪ್ರಥಮ ಪ್ರಜೆಯಾಗಿ ಏನು ಕ್ರಮವನ್ನು ತಗೊಂಡಿದೆ ಅಂದರೆ ಇದು ಕಂಡು ಕೇಳರಿಯದಂಥ ಒಂದು ಪ್ರಳಯ ಅಂತಲೇ ಹೇಳ್ಬೋದು. ಆ ಭಾಗಕ್ಕೆ ನಾವು ಸಹ ಫಸ್ಟಿಗೆ ಹೋದಾಗ ಜನರು ಹೇಳಿದಾಗ ಇದೊಂದು ಅಷ್ಟೊಂದು ಗಂಭೀರತೆಯನ್ನು ಅರ್ತಿರಲಿಲ್ಲ. ಆದರೂ ನಾವು ಕೆಲವೆಲ್ಲ ಪ್ರದೇಶ ವಿಸಿಟ್ ಮಾಡಿ ಲಾಸ್ಟಿಗೆ ಅಲ್ಲಿಗೆ ಕೇಳಿ ಹೋಗಿ ನೋಡುವಾಗ ಇದೊಂದು ವಯನಾಡ್ ಅಂತ ಆಯ್ತು ನಮಗೆ. ಅಂದರೆ ಒಂದು ಕ್ಷಣದಲ್ಲಿ ಇದೊಂದು ವಯನಾಡಲ್ಲಿ ಏನೆಲ್ಲ ಅವಘಡ ನಾವು ಪೇಪರ್ ಟಿವಿಯಲ್ಲಿ ನೋಡ್ತೇವೆ, ಇದು ನಮ್ಮ ಊರಲ್ಲಿ ಆಗಿದೆ ಅಂತ ನಮಗೆ ಹೇಳಲಿಕ್ಕೆಂದು ಅಲ್ಲಿ ಯಾವುದು ಪ್ರಶ್ನೆಗೆ ಮತ್ತು ಉತ್ತರನೇ ಏನಿಲ್ಲ. ಆದರೆ ನಮ್ಮ ಪಂಚಾಯತ್ ಒಂದು ಇದಕ್ಕೆ ಏನು ಮಾಡ್ಬೋದು ಅಂತ ತುರ್ತಾಗಿ ನೋಡುವಾಗ ನಾವು ಪಂಚಾಯತಿಂದ ಮಾಡಿದ್ವಿ. ತಕ್ಷಣ ನಮ್ಮ ಯುವ ಸಾಹೇಬರಿಗೆ ಹೇಳಿದೆವು, ಸರ್ ಈಗಿಂತ ಅವಘಡ ಆಗಿದೆ, ನೀವು ಇದರ ಬಗ್ಗೆ ಇಲ್ಲಿ ಮತ್ತೆ ಆ ಊರಿನವ್ರು ನಮ್ಮನ್ನು ಹೋದಾಗ ಒಂದು ಸುತ್ತುವರಿದ್ರು, ಇಷ್ಟು ಹೊತ್ತದು ಯಾರು ಬರಲಿಲ್ಲಲ್ಲ, ನಮ್ಮನ್ನು ಕೇಳುವವರು ಇಲ್ಲಲ್ಲ, ಇಲ್ಲಿ ನಾವೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಅಂತ. ಹಾಗೆ ನಾವು ಆ ಕ್ಷಣದಲ್ಲಿ ಎಲ್ಲರನ್ನು ಕಾಂಟ್ಯಾಕ್ಟ್ ಆಗಿ ಇವನ್ನು ಮತ್ತು ತಹಶೀಲ್ದಾರರು ಮತ್ತು ಅರಣ್ಯ ಇಲಾಖೆ ಬೇರೆ ಬೇರೆ ರೀತಿಯ ಅಧಿಕಾರಿಗಳನ್ನು ಕಂಡು ಇದಕ್ಕೊಂದು ನೀವಾದರೆ ಏನಾದರೂ ಒಂದು ಪರಿಹಾರ ಹುಡುಕಬೇಕಂದ್ರೆ ನಾವು ಕೇಳಿಕೊಂಡಾಗ ಯುವ ಸಾಹೇಬರಲ್ಲಿ ಬಂದರು ಮತ್ತು ಬೇರೆ ಬೇರೆ ಅಧಿಕಾರಿಗಳನ್ನು ಅಲ್ಲಿ ಕರೆಸಿದರು. ತಕ್ಷಣ ಅಲ್ಲಿ ಫಾರೆಸ್ಟ್ನವರು ಇದು ಮಾಡಲಿಕ್ಕೆ ಶುರು. ಆದರೆ ಇದು ಪಂಚಾಯತ್ ಮಟ್ಟದಲ್ಲಿ ಪರಿಹಾರ ಆಗುವಂಥ ವ್ಯವಸ್ಥೆ ಅಲ್ಲ. ಆದರೆ ಇದು ಆಡಳಿತವೇ ಇದಕ್ಕೊಂದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅಂದರೆ ಅದು ನಾವು ನೋಡಿದಾಗಿಲ್ಲ, ಅದು ತುಂಬ ವ್ಯವಸ್ಥೆ ಆಗಿದೆ. ಒಂದು 10-30 SCಗಳ ಮನೆಯಿದೆ, ಅವರಿಗೆ ಯಾವುದೇ ಸಂಪರ್ಕ ಇಲ್ಲ, ಸಂಪರ್ಕ ಕಡಿತ ಆಗಿದೆ. ಆದ್ದರಿಂದ ಇದನ್ನು ಕೂಡಲೇ ಜಿಲ್ಲಾಡಳಿತದಲ್ಲಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತಕ್ಷಣ ಇಲ್ಲಿಗೆ, ಅಂದರೆ ಇಷ್ಟ ತನಕ ಏನು ಬರೆಯನ್ನು ಗೆಲ್ಲು ಕಡ್ದು ಮರ ಕಡಿದಿದ್ದಾರೆ ಅಷ್ಟೇ, ಆದರೆ ಅಲ್ಲಿ ಸಂಪರ್ಕ ಇನ್ನೂ ಸಹ ಆಗಲಿಲ್ಲ. ಆ ಸಂಪರ್ಕ ವ್ಯವಸ್ಥೆಯನ್ನು ನಾವು ಎಲ್ಲ ಅಧಿಕಾರಿಗಳಲ್ಲಿ ಬೇಡಿಕೊಳ್ಳುವುದಂದರೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವರು ತಕ್ಷಣ ಅಲ್ಲಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಬಡವರ ಮನೆಗೆ ಏನಾದರೂ ಅವರಿಗೆ ತೊಂದರೆಗಳಾದರೆ, ಅಂದರೆ ಏನಾದರೂ ಅಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಗ್ಲಿಕ್ಕೂ ಕೂಡ ಆಂಬ್ಯುಲೆನ್ಸ್ ಇಲ್ಲ, ಅವ್ರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಆ ನಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಅಂದರೆ ಕೆಳಗೆ ಹೊಳೆ ಬದಿಯ ಪ್ರದೇಶ, ಅವರಿಗೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಇಲ್ಲಿ ತಕ್ಷಣ ಇದಕ್ಕೆ ಒಂದು ಸ್ಪಂದಿಸಬೇಕಂತ ನಾವು ಜಿಲ್ಲಾಡಳಿತದಲ್ಲಿ ಮತ್ತು ತಾಲೂಕು ಆಡಳಿತದಲ್ಲಿ ವಿನಂತಿ ಮಾಡ್ತಿದ್ದೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ. ವೀಕ್ಷಕರೇ, ನೋಡಿದ್ರಲ್ಲ, ಕಳೆದ ವಾರ ಸಂಭವಿಸಿದಂಥ ಒಂದು ಪ್ರಾಕೃತಿಕ ದುರಂತದ ಹಿನ್ನೆಲೆಯಲ್ಲಿ ಈ ಬೆಳ್ಳಾರೆ ಪೆರುವಾಜೆಯ ಒಂದು ಗಡಿ ಪ್ರದೇಶದಲ್ಲಿರುವಂತಹ ಈ ಮುಂಡಾಜೆ ಮಠತಡ್ಕದ ಒಂದು ಸಂಪರ್ಕ ರಸ್ತೆಯ ಮಠತಡ್ಕ ಎಂಬುವಲ್ಲಿ ಸಂಭವಿಸಿರುವಂತಹ ಒಂದು ಘಟನೆ ಮತ್ತು ಅದರ ಫಲವಾಗಿ ಆ ಭಾಗದ ಸುಮಾರು 20ಕ್ಕಿಂತಲೂ ಅಧಿಕ ಮನೆಯವರು ಇವತ್ತು ಪಡ್ತಾ ಇರುವಂಥ ಸಂಕಷ್ಟವನ್ನು ಈಗಾಗಲೇ ಇಲಾಖೆಗಳು ಇಲ್ಲಿ ಒಂದು ಬ್ಯಾರಿಕೇಡನ್ನು ಅಳವಡಿಸಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಬ್ಯಾನರನ್ನು ಅಳವಡಿಸಿದ್ದಾರೆ, ರಸ್ತೆ ಸಂಚಾರ ನಿಷೇಧಿಸಿದೆ ಅಂತ. ಆದರೆ ಈಗ ಪ್ರಕೃತಿಯೇ ರಸ್ತೆ ಸಂಚಾರವನ್ನು ನಿಷೇಧಿಸಿದೆ. ಆ ಭಾಗದ ಜನ ಸಂಕಷ್ಟ ಪಡ್ತಾ ಇದ್ದಾರೆ.
ಇಲ್ಲಿ ನಡೆಯಬೇಕಿದ್ದ ಒಂದು ಮದುವೆ ಅದು ಬೇರೆ ಕಡೆ ಶಿಫ್ಟ್ ಆಗಿದೆ. ಒಂದು ಮದುವೆ ಮನೆಗೆ ಬಂದಂತಹ ಸಲಕರಣೆಗಳು, ಸಾಮಾನುಗಳು ಅದನ್ನು ವಾಪಸ್ ತೆಗೆದುಕೊಂಡು ಹೋಗಲಾರದ ಸ್ಥಿತಿ ಇದೆ. ಒಂದು ಪಿಕಪ್ ಇಲ್ಲಿ ಬಾಕಿಯಾಗಿದೆ, 2 ರಿಕ್ಷಾ ಬಾಕಿಯಾಗಿದೆ, 20ಕ್ಕಿಂತಲೂ ಅಧಿಕ ದ್ವಿಚಕ್ರ ವಾಹನಗಳು ಚಲಿಸಲಾರದ ಸ್ಥಿತಿಯಲ್ಲಿ ಅದರ ಒಳಗೆ ಇದೆ, ಈ ಪ್ರದೇಶದ ಒಳಗೆ ಇದೆ. ಇಂಥ ಒಂದು ಭಯಾನಕ ಸ್ಥಿತಿ ಇಲ್ಲಿದೆ. ಈ ಒಂದು ಪ್ರದೇಶಕ್ಕೆ ಈ ಘಟನೆ ನಡೆದ ಬಳಿಕ ಶಾಸಕರು ಭೇಟಿ ನೀಡಿದ್ದಾರೆ, ತಹಶೀಲ್ದಾರರು ಭೇಟಿ ನೀಡಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ನೀಡಿದ್ದಾರೆ. ಆದರೆ ಇದು ಫಲವನ್ನು ಕಾಣಬೇಕಿದ್ರೆ ಆ ಭಾಗದ ಜನಕ್ಕೆ ಮತ್ತೆ ಸಂಚಾರ ಯೋಗ್ಯವಾಗಿ ಆ ರಸ್ತೆಯನ್ನು ಮಾಡಬೇಕಾಗಿದೆ. ತುಂಬ ಸವಾಲಿನ ಕಾರ್ಯ ಹೌದು. ಆದರೆ ಇಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ, ಅಸೌಖ್ಯ ಆದರೆ ಆಸ್ಪತ್ರೆಗೆ ಹೋಗಬೇಕಾದಂಥ ರೋಗಿಗಳಿದ್ದಾರೆ. ಇವರಿಗೆಲ್ಲರಿಗೆ ಒಂದು ಸೌಕರ್ಯವನ್ನು ಒದಗಿಸುವುದು ಕೂಡ ಯಾವುದೇ ಆಡಳಿತದ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ. ಅದನ್ನು ಅವರು ಈಡೇರಿಸ್ತಾರೆ ಎನ್ನುವಂಥ ವಿಶ್ವಾಸ ಮತ್ತು ಈಡೇರಿಸಬೇಕು ಎನ್ನುವಂಥ ಹಕ್ಕೊತ್ತಾಯದೊಂದಿಗೆ ಈ ಒಂದು ಪ್ರದೇಶದಿಂದ ಗ್ರೌಂಡ್ ರಿಪೋರ್ಟ್ನಲ್ಲಿ ಗಣೇಶ್ ಕುಕ್ಕುದಡಿ ಮತ್ತು ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994642380